ಪಾರಂಪರಿಕ ಕಟ್ಟಡದ ಬಳಿ ರಜತ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಹಳೆ ಕಚೇರಿ ಕಟ್ಟಡದ ಬಳಿ ಈ ರೀತಿ ಫೋಟೋಶೂಟ್ ಮಾಡಿಸಿಕೊಂಡಿರ್ತಕ್ಕಂಥದ್ದು. ಸಿಗರೇಟ್ ಸೇದ್ತಾ ಕಾರಿಂದ ಇಳಿಯುವಂತಹ ಒಂದು ಫೋಟೋಶೂಟ್. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷೇಧ. ಈ ವಿಷಯ ಗೊತ್ತಿದ್ದು ಕೂಡ ಫೋಟೋಶೂಟ್ಗೆ ನೆಟ್ಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೈಲಿಗೆ ಹೋಗಿ ಬಂದ್ರು, ಬುದ್ಧಿ ಕಲ್ತಿಲ್ವಾ ರಜತ್ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಕ್ಯಾಮೆರಾ ಸೆನ್ಸ್ ಇರುತ್ತೆ, ಕಾಮನ್ ಸೆನ್ಸ್ ಇರಲ್ಲ. ಇದು ಸಮಸ್ಯೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುವಂಥದ್ದು ನಿಷೇಧ ಅನ್ನೋದು ಗೊತ್ತಿಲ್ವಾ? ಈ ಹಿಂದೆ ಮಚ್ಚು ತಲವಾರು ಹಿಡಿದು ಶೋಕಿ ಮಾಡಿದ್ದಂಥದ್ದು, ಆ ಪ್ರಕರಣ ಕೂಡ ಜೈಲಿಗೆ ಹೋಗೋ ಹಾಗಾಗಿತ್ತು. ಈಗ ಈ ರೀತಿ ಪಾರಂಪರಿಕ ಕಟ್ಟಡದ ಎದುರು ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿರ್ತಕ್ಕಂಥದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅಂಥ ಪಾರಂಪರಿಕ ಕಟ್ಟಡದ ಎದುರು ಈ ರೀತಿ ಫೋಟೋಶೂಟ್ ಮಾಡಿಸಿರೋದು. ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ರಜತ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಹಳೆ ಕಚೇರಿ ಕಟ್ಟಡದ ಬಳಿ ಈ ರೀತಿ ಫೋಟೋಶೂಟ್ ಮಾಡಿಸಿಕೊಂಡಿರ್ತಕ್ಕಂಥದ್ದು. ಸಿಗರೇಟ್ ಸೇದ್ತಾ ಕಾರಿಂದ ಇಳಿಯುವಂತಹ ಒಂದು ಫೋಟೋಶೂಟ್. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷೇಧ. ಈ ವಿಷಯ ಗೊತ್ತಿದ್ದು ಕೂಡ ಫೋಟೋಶೂಟ್ಗೆ ನೆಟ್ಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೈಲಿಗೆ ಹೋಗಿ ಬಂದ್ರು, ಬುದ್ಧಿ ಕಲ್ತಿಲ್ವಾ ರಜತ್ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಕ್ಯಾಮೆರಾ ಸೆನ್ಸ್ ಇರುತ್ತೆ, ಕಾಮನ್ ಸೆನ್ಸ್ ಇರಲ್ಲ. ಇದು ಸಮಸ್ಯೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುವಂಥದ್ದು ನಿಷೇಧ ಅನ್ನೋದು ಗೊತ್ತಿಲ್ವಾ? ಈ ಹಿಂದೆ ಮಚ್ಚು ತಲವಾರು ಹಿಡಿದು ಶೋಕಿ ಮಾಡಿದ್ದಂಥದ್ದು, ಆ ಪ್ರಕರಣ ಕೂಡ ಜೈಲಿಗೆ ಹೋಗೋ ಹಾಗಾಗಿತ್ತು. ಈಗ ಈ ರೀತಿ ಪಾರಂಪರಿಕ ಕಟ್ಟಡದ ಎದುರು ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿರ್ತಕ್ಕಂಥದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅಂಥ ಪಾರಂಪರಿಕ ಕಟ್ಟಡದ ಎದುರು ಈ ರೀತಿ ಫೋಟೋಶೂಟ್ ಮಾಡಿಸಿರೋದು. ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ರಜತ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಹಳೆ ಕಚೇರಿ ಕಟ್ಟಡದ ಬಳಿ ಈ ರೀತಿ ಫೋಟೋಶೂಟ್ ಮಾಡಿಸಿಕೊಂಡಿರ್ತಕ್ಕಂಥದ್ದು. ಸಿಗರೇಟ್ ಸೇದ್ತಾ ಕಾರಿಂದ ಇಳಿಯುವಂತಹ ಒಂದು ಫೋಟೋಶೂಟ್. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷೇಧ. ಈ ವಿಷಯ ಗೊತ್ತಿದ್ದು ಕೂಡ ಫೋಟೋಶೂಟ್ಗೆ ನೆಟ್ಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೈಲಿಗೆ ಹೋಗಿ ಬಂದ್ರು, ಬುದ್ಧಿ ಕಲ್ತಿಲ್ವಾ ರಜತ್ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಕ್ಯಾಮೆರಾ ಸೆನ್ಸ್ ಇರುತ್ತೆ, ಕಾಮನ್ ಸೆನ್ಸ್ ಇರಲ್ಲ. ಇದು ಸಮಸ್ಯೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುವಂಥದ್ದು ನಿಷೇಧ ಅನ್ನೋದು ಗೊತ್ತಿಲ್ವಾ? ಈ ಹಿಂದೆ ಮಚ್ಚು ತಲವಾರು ಹಿಡಿದು ಶೋಕಿ ಮಾಡಿದ್ದಂಥದ್ದು, ಆ ಪ್ರಕರಣ ಕೂಡ ಜೈಲಿಗೆ ಹೋಗೋ ಹಾಗಾಗಿತ್ತು. ಈಗ ಈ ರೀತಿ ಪಾರಂಪರಿಕ ಕಟ್ಟಡದ ಎದುರು ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿರ್ತಕ್ಕಂಥದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅಂಥ ಪಾರಂಪರಿಕ ಕಟ್ಟಡದ ಎದುರು ಈ ರೀತಿ ಫೋಟೋಶೂಟ್ ಮಾಡಿಸಿರೋದು. ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ರಜತ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಹಳೆ ಕಚೇರಿ ಕಟ್ಟಡದ ಬಳಿ ಈ ರೀತಿ ಫೋಟೋಶೂಟ್ ಮಾಡಿಸಿಕೊಂಡಿರ್ತಕ್ಕಂಥದ್ದು. ಸಿಗರೇಟ್ ಸೇದ್ತಾ ಕಾರಿಂದ ಇಳಿಯುವಂತಹ ಒಂದು ಫೋಟೋಶೂಟ್. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷೇಧ. ಈ ವಿಷಯ ಗೊತ್ತಿದ್ದು ಕೂಡ ಫೋಟೋಶೂಟ್ಗೆ ನೆಟ್ಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೈಲಿಗೆ ಹೋಗಿ ಬಂದ್ರು, ಬುದ್ಧಿ ಕಲ್ತಿಲ್ವಾ ರಜತ್ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಕ್ಯಾಮೆರಾ ಸೆನ್ಸ್ ಇರುತ್ತೆ, ಕಾಮನ್ ಸೆನ್ಸ್ ಇರಲ್ಲ. ಇದು ಸಮಸ್ಯೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುವಂಥದ್ದು ನಿಷೇಧ ಅನ್ನೋದು ಗೊತ್ತಿಲ್ವಾ? ಈ ಹಿಂದೆ ಮಚ್ಚು ತಲವಾರು ಹಿಡಿದು ಶೋಕಿ ಮಾಡಿದ್ದಂಥದ್ದು, ಆ ಪ್ರಕರಣ ಕೂಡ ಜೈಲಿಗೆ ಹೋಗೋ ಹಾಗಾಗಿತ್ತು. ಈಗ ಈ ರೀತಿ ಪಾರಂಪರಿಕ ಕಟ್ಟಡದ ಎದುರು ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿರ್ತಕ್ಕಂಥದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅಂಥ ಪಾರಂಪರಿಕ ಕಟ್ಟಡದ ಎದುರು ಈ ರೀತಿ ಫೋಟೋಶೂಟ್ ಮಾಡಿಸಿರೋದು.
ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ರಜತ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಹಳೆ ಕಚೇರಿ ಕಟ್ಟಡದ ಬಳಿ ಈ ರೀತಿ ಫೋಟೋಶೂಟ್ ಮಾಡಿಸಿಕೊಂಡಿರ್ತಕ್ಕಂಥದ್ದು. ಸಿಗರೇಟ್ ಸೇದ್ತಾ ಕಾರಿಂದ ಇಳಿಯುವಂತಹ ಒಂದು ಫೋಟೋಶೂಟ್. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷೇಧ. ಈ ವಿಷಯ ಗೊತ್ತಿದ್ದು ಕೂಡ ಫೋಟೋಶೂಟ್ಗೆ ನೆಟ್ಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೈಲಿಗೆ ಹೋಗಿ ಬಂದ್ರು, ಬುದ್ಧಿ ಕಲ್ತಿಲ್ವಾ ರಜತ್ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಕ್ಯಾಮೆರಾ ಸೆನ್ಸ್ ಇರುತ್ತೆ, ಕಾಮನ್ ಸೆನ್ಸ್ ಇರಲ್ಲ. ಇದು ಸಮಸ್ಯೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುವಂಥದ್ದು ನಿಷೇಧ ಅನ್ನೋದು ಗೊತ್ತಿಲ್ವಾ? ಈ ಹಿಂದೆ ಮಚ್ಚು ತಲವಾರು ಹಿಡಿದು ಶೋಕಿ ಮಾಡಿದ್ದಂಥದ್ದು, ಆ ಪ್ರಕರಣ ಕೂಡ ಜೈಲಿಗೆ ಹೋಗೋ ಹಾಗಾಗಿತ್ತು. ಈಗ ಈ ರೀತಿ ಪಾರಂಪರಿಕ ಕಟ್ಟಡದ ಎದುರು ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿರ್ತಕ್ಕಂಥದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅಂಥ ಪಾರಂಪರಿಕ ಕಟ್ಟಡದ ಎದುರು ಈ ರೀತಿ ಫೋಟೋಶೂಟ್ ಮಾಡಿಸಿರೋದು. ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ರಜತ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಹಳೆ ಕಚೇರಿ ಕಟ್ಟಡದ ಬಳಿ ಈ ರೀತಿ ಫೋಟೋಶೂಟ್ ಮಾಡಿಸಿಕೊಂಡಿರ್ತಕ್ಕಂಥದ್ದು. ಸಿಗರೇಟ್ ಸೇದ್ತಾ ಕಾರಿಂದ ಇಳಿಯುವಂತಹ ಒಂದು ಫೋಟೋಶೂಟ್. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷೇಧ. ಈ ವಿಷಯ ಗೊತ್ತಿದ್ದು ಕೂಡ ಫೋಟೋಶೂಟ್ಗೆ ನೆಟ್ಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೈಲಿಗೆ ಹೋಗಿ ಬಂದ್ರು, ಬುದ್ಧಿ ಕಲ್ತಿಲ್ವಾ ರಜತ್ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಕ್ಯಾಮೆರಾ ಸೆನ್ಸ್ ಇರುತ್ತೆ, ಕಾಮನ್ ಸೆನ್ಸ್ ಇರಲ್ಲ. ಇದು ಸಮಸ್ಯೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುವಂಥದ್ದು ನಿಷೇಧ ಅನ್ನೋದು ಗೊತ್ತಿಲ್ವಾ? ಈ ಹಿಂದೆ ಮಚ್ಚು ತಲವಾರು ಹಿಡಿದು ಶೋಕಿ ಮಾಡಿದ್ದಂಥದ್ದು, ಆ ಪ್ರಕರಣ ಕೂಡ ಜೈಲಿಗೆ ಹೋಗೋ ಹಾಗಾಗಿತ್ತು. ಈಗ ಈ ರೀತಿ ಪಾರಂಪರಿಕ ಕಟ್ಟಡದ ಎದುರು ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿರ್ತಕ್ಕಂಥದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅಂಥ ಪಾರಂಪರಿಕ ಕಟ್ಟಡದ ಎದುರು ಈ ರೀತಿ ಫೋಟೋಶೂಟ್ ಮಾಡಿಸಿರೋದು. ಮೈಸೂರಿನ ಪಾರಂಪರಿಕ ಕಟ್ಟಡದ ಬಳಿ ರಜತ್ ಫೋಟೋಶೂಟ್ ಮಾಡಿಸಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಹಳೆ ಕಚೇರಿ ಕಟ್ಟಡದ ಬಳಿ ಈ ರೀತಿ ಫೋಟೋಶೂಟ್ ಮಾಡಿಸಿಕೊಂಡಿರ್ತಕ್ಕಂಥದ್ದು. ಸಿಗರೇಟ್ ಸೇದ್ತಾ ಕಾರಿಂದ ಇಳಿಯುವಂತಹ ಒಂದು ಫೋಟೋಶೂಟ್. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇದುವುದು ನಿಷೇಧ. ಈ ವಿಷಯ ಗೊತ್ತಿದ್ದು ಕೂಡ ಫೋಟೋಶೂಟ್ಗೆ ನೆಟ್ಟಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಜೈಲಿಗೆ ಹೋಗಿ ಬಂದ್ರು, ಬುದ್ಧಿ ಕಲ್ತಿಲ್ವಾ ರಜತ್ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರಿಗೆ ಕ್ಯಾಮೆರಾ ಸೆನ್ಸ್ ಇರುತ್ತೆ, ಕಾಮನ್ ಸೆನ್ಸ್ ಇರಲ್ಲ. ಇದು ಸಮಸ್ಯೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇದುವಂಥದ್ದು ನಿಷೇಧ ಅನ್ನೋದು ಗೊತ್ತಿಲ್ವಾ? ಈ ಹಿಂದೆ ಮಚ್ಚು ತಲವಾರು ಹಿಡಿದು ಶೋಕಿ ಮಾಡಿದ್ದಂಥದ್ದು, ಆ ಪ್ರಕರಣ ಕೂಡ ಜೈಲಿಗೆ ಹೋಗೋ ಹಾಗಾಗಿತ್ತು. ಈಗ ಈ ರೀತಿ ಪಾರಂಪರಿಕ ಕಟ್ಟಡದ ಎದುರು ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿರ್ತಕ್ಕಂಥದ್ದು ಜನಾಕ್ರೋಶಕ್ಕೆ ಕಾರಣವಾಗಿದೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ವಿರುದ್ಧ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ ಅಂಥ ಪಾರಂಪರಿಕ ಕಟ್ಟಡದ ಎದುರು ಈ ರೀತಿ ಫೋಟೋಶೂಟ್ ಮಾಡಿಸಿರೋದು.